ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ತಾಲೂಕಿನ ಸಿದ್ದೇಶ್ವರನ ದುರ್ಗ ಗ್ರಾಮದ ವಯೋವೃದ್ಧರ ರೈತರಿಗೆ ಜಮೀನಿಗೆ ತೆರಳಲು ಅಗತ್ಯವಾದ ಬಂಡಿದಾರಿ ಸೌಲಭ್ಯ ದೊರೆಯದೆ ಸಂಕಷ್ಟ ಎದುರಾಗಿದೆ. ಕಳೆದ 3 ವರ್ಷಗಳಿಂದ ತಾಲೂಕು ಕಚೇರಿ ಸೇರಿದಂತೆ ವಿವಿಧ ಅಧಿಕಾರಿಗಳ ಕಚೇರಿಗಳಿಗೆ ಅಲೆದಾಡ್ತಾ ಇದ್ರೂ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಎಂದು ರೈತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗ್ರಾಮದ ರೈತ ಚಿತ್ತನಗಿರಿಯಪ್ಪ ಮಾತನಾಡಿ, ತಮ್ಮ ಹೊಲಕ್ಕೆ ತೆರಳಲು ನಕಾಶೆಯಲ್ಲಿ ದಾರಿ ದಾಖಲಾಗಿದ್ರೂ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಕೆಲವರ ಕ್ರಮ ಒತ್ತುವರಿಯಿಂದ ದಾರಿ ಬಂದ್ ಆಗಿದೆ ಎಂದು ಆರೋಪಿಸಿದ್ದಾರೆ. ಈ ಮಾರ್ಗವು ತಮ್ಮ ಜಮೀನಿಗಷ್ಟೇ ಅಲ್ಲದೆ ಸುಮಾರು 8 ರಿಂದ 10 ರೈತರ ಹೊಲಗಳಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ದಾರಿಯಾಗಿದೆ. ದಾರಿ ಇಲ್ಲದ ಕಾರಣ ಕೃಷಿ ಚಟುವಟಿಕೆಗಳು ಅಸ್ತವ್ಯಸ್ತಗೊಂಡಿದ್ದು, ಕೃಷಿ ಯಂತ್ರೋಪಕರಣಗಳು ಹಾಗೂ ವಾಹನಗಳ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಸಿದ್ದೇಶ್ವರನ ದುರ್ಗ ಗ್ರಾಮದ ಸರ್ವೆ ನಂಬರ್ 153ರಲ್ಲಿ ಸುಮಾರು 34 ಎಕರೆ ವ್ಯಾಪ್ತಿಯ ರೈತರ ಜಮೀನುಗಳಿಗೆ ಸಂಪರ್ಕ ಕಲ್ಪಿಸುವ ರೂಢಿಗತ ಬಂಡಿದಾರಿಯನ್ನ ತೆರವುಗೊಳಿಸಿ ಸಾರ್ವಜನಿಕ ಬಳಕೆಗೆ ಮುಕ್ತಗೊಳಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ರೈತರ ಜಮೀನಿಗೆ ತೆರಳಲು ಅಗತ್ಯವಾದ ದಾರಿಯನ್ನ ಶೀಘ್ರವಾಗಿ ಗುರುತಿಸಿ ಒತ್ತುವರಿ ತೆರವುಗೊಳಿಸಿ ನ್ಯಾಯ ಒದಗಿಸಬೇಕು ಎಂದು ಗ್ರಾಮಸ್ಥರು ಹಾಗೂ ರೈತರು ಆಗ್ರಹಿಸಿದ್ದಾರೆ. 1.5 ವರ್ಷದಿಂದ ಜಿಲ್ಲಾಧಿಕಾರಿಗಳು ದಂಡಾಧಿಕಾರಿಗೆ 4 ಜನ ಬಂದವರು. ಹೇಳಿ, ಏನು ಸಮಸ್ಯೆ ನಿಮ್ದು ಯಜಮಾನ್ರೆ? ಏನು ಸಮಸ್ಯೆ? ಅದೇ ದಾರಿ ಸರ್, ದಾರಿ ಹೊಲದಕ್ಕೆ ಹೋಗೋಕ್ಕೆ ಮನೆಯಲ್ಲೇ ಅಟ್ಗಟ್ಟವನೆ. 7 ಜನಕ್ಕೂ ದಾರಿ ಇದ್ದಂಗೆ ಇಲ್ಲಿಗೆ 3 ವರ್ಷದ ಗಂಟೆನೂ ಬರೀ ಇದೆ. ಇವರು ಬಂದವರು 4 ಸಾರಿ ಬಂದವ್ರೆ. 4 ಸಾರಿನೂ ಅವ್ರು ನೋಡ್ತಿದ್ದಂಗೆ ಹೆಂಗ ನೋಡೋಣ ಬಚ್ಚಿ ತಿರುಗಿ ಬಚ್ಚಿವಿ ಎಂಬುದು ಬರೋ. ಯಾರ್ಯಾರು ಬಂದಿದ್ರು? ಅದೇ ಇವರು ತಹಸೀಲ್ದಾರರು, ಇವರು ಎಲ್ಲ ಬಂದು. ಎಷ್ಟು ವರ್ಷದಿಂದ ಹೋರಾಟ ಮಾಡ್ತಿದ್ರಿ ಇಲ್ಲಿ? 3 ವರ್ಷ ಸಹ. ಈಗ ಎಲ್ಲ ಇದ್ರಾಗ ಇದು ಮಾಡಿರೋ ಎಲ್ಲ ಇದೆ ನೋಡಿ. ಯಾವ ಊರು? ಕ್ಯಾದಿ ಉಂಟು. ನಿಮ್ಮ ಹೆಸರು? ಚಿತ್ತನಗಿರಿಯಪ್ಪ.